ಹಾಂ. ಎಲ್ಲರಿಗೂ ನಮಸ್ಕಾರ. ಸೊ ಗೊತ್ತಿರೋ ಹಾಗೆ ನಾವು ನೆರಳು ಸೇವಾ ಸಮಿತಿಯ ಸಂಸ್ಥಾಪಕರು ಅಂದರೆ ಫೌಂಡರ್ಸು NSS ಕಡೆಯಿಂದ ನಿಂತಿದ್ದೀವಿ. ಸೊ ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂದರೆ ಗೊತ್ತಿರ್ಬೋದು, ವಿವೇಕಾನಂದ ದಿನಾಚರಣೆ ಇದೆ, ಹಾಗೆ ಯೂತ್ಸ್ ಡೇ. ಸೊ ಆ ಯೂತ್ಸ್ ಡೇ ಸಹ ಒಂದು ಗೋ ಗ್ರೀನ್ ಅಭಿಯಾನನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮ ಸಹಕಾರ ಎಲ್ಲರೂ ಬೇಕೀಗ. ಆಲ್ರೆಡಿ ತುಂಬ ಸಹಕಾರ ಸಿಗ್ತಿದೆ ನಮಗೆ ಬೇರೆ ಬೇರೆ ಕಡೆಯಿಂದ, ಬೇರೆ ಪರ್ಸನ್ಸ್ಗಳಿಂದ, ನಮ್ಮ ಟೀಮ್ ಮೆಂಬರ್ಸಿಂದ. ಸೊ ಫೌಂಡರ್ಸ್ ಆಗಿ ನಾವು ಇವತ್ತು ಒಂದು ಸಣ್ಣ ಕಾರ್ಯ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಿ ತುಂಬ ಜನ ಬಂದಿದ್ದಾರೆ ಇಲ್ಲಿ ತೋರಿಸಿದ್ದೀನಿ. ಸೊ ತುಂಬ ಎಲ್ಲ ಹಾಯ್ ಅಂದ್ರು ತುಂಬ ಜನ ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ಇಲ್ಲಿ ವಾಲಂಟಿಯರ್ಸ್ ಆಗಿ ನಮ್ಮ ಇದೇ ಲೋಕಲ್ ಆಗಿ ಅಂತ ಬ್ರದರ್ ನಿಮ್ಮ ಹೆಸರು ಹರೀಶ್ ಅಂತ. ಸೊ ಇವರು ಲೋಕಲ್ ಏರಿಯಾದವ್ರು ಇದ್ದೇನೆ. ಸೊ ಅವರೇ ವಾಲಂಟಿಯರ್ ಬಂದು ಬ್ರೋ ನೀವು ಹಾಕಿ ನಾವು ಬಂದು ಇದನ್ನು ಬೆಳೆಸೋ ಜವಾಬ್ದಾರಿ ನಮ್ಮದು ಅಂತ ತೊಗೊಂಡಿದ್ದಾರೆ. ಸೊ ಇನ್ನೊಬ್ಬರು ಬ್ರದರ್ ನಿಮ್ಮ ಹೆಸರು ಯುವಕಲ್ ಅಂತ. ಹರೀಶ್ ಇವರೆಲ್ಲ ಲೋಕಲ್ ಇಲ್ಲೇ ಇರೋದು. ಸೊ ನಮಗೆ ತುಂಬ ಸಪೋರ್ಟಾಗಿ ಬಂದಿದ್ದಾರೆ. ಕ್ರಿಕೆಟ್ ಆಡೋಕ್ಕೆ ಅಂತ ಬಂದರು, ನಾವೊಂದು ವಿಷಯ ಹೇಳಿದ್ವಿ. ಸೊ ಓಕೆ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ, ಏನು ಸಪೋರ್ಟ್ ಬೇಕೋ ಕೇಳಿ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಇದೊಂದು ಗಿಡನ ಮರನ ನೆಡ್ತಾ ಇದ್ವಿ. ಒಂದು ತುಳಸಿ ಮರ, ಹಲಸಿನ ಮರ ಮತ್ತು ಅಶೋಕ ಪ್ಲ್ಯಾಂಟ್ ಅಂತ ನೆಡ್ತಾ ಇದ್ವಿ. ಅಶೋಕ ಪ್ಲ್ಯಾಂಟ್ ಅಂತ ಸೊ ಇದೊಂದು ವಿಡಿಯೋ ಮಾಡಿದ್ದು ತೆಗ್ದಿರೋದಿಲ್ಲ. ಇಲ್ಲೊಂದಿದೆ. ಸೊ ಈ ಕಡೆ ಒಂದು ಪ್ಲ್ಯಾನ್ ಮಾಡಿದ್ವಿ, ಇಲ್ಲೊಂದು ಹಾಕ್ತಿದ್ದಾರೆ. ಸೊ ಅಲ್ಲೊಂದು ಹಾಕ್ತಾ ಇದ್ದಾರೆ, ಇಲ್ಲೊಂದು ಅಲ್ಲ ಅಲ್ಲಿ ಕೊಡಿ. ಹಾಗೆ ಕೀರ್ತಿ. ಸೊ ಅದೊಂದು ಆಗ್ತಾ ಇದ್ದಾರೆ. ಸೊ ಬನ್ನಿ ಈಗ ಮೊದಲನೇದು ಯಾವುದು ಡಿಸ್ಕಸ್ ಇದಾಗೋಣ. ಸೊ ಹಲಸಿನ ಪ್ಲ್ಯಾನ್ ಮಾಡೋಣ. ಪಾಪ ಕವರ್ ತೆಗಿಬೇಕು, ಪ್ಲಾಸ್ಟಿಕ್ ಕವರ್ ತೆಗೀರಿ. ಕೆಳಗಡೆ ಸ್ವಲ್ಪ ಓಪನ್ ಇರಲಿ, ಕೆಳಗಡೆ ಮಣ್ಣು ಸ್ವಲ್ಪ ಬಿಡಿಸ್ಬೇಕು. ಅದ್ರ ಕೆಳಗಡೆ ಕೆಳಗಡೆ ಮಣ್ಣು ಬಿಡಿಸಿದ್ರು ಸ್ವಲ್ಪ ಸ್ವಲ್ಪ ಅಷ್ಟೇ. ನೀರಿದೆಯಾ? ನೀರು ಕುಡಿಯಂಗೆ ಅಲ್ಲಿ ತಂದಿದ್ರು ಎಲ್ಲದು. ಆಯ್ತು ಬಿಡ್ರಿ ಅಷ್ಟೇ ಸಾಕು. ಸ್ಟ್ರೈಟ್ ಆಗಿದ್ವಿ, ಸ್ಟ್ರೈಟ್ ನಿಲ್ಲಿಸ್ಕೊಳ್ತೀವಿ. ಲೈವ್ ಲೈವ್ ಮಾಡ್ತಾ ಇದ್ದೀರಾ? ಲೈವ್ ಬರೋಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕಪ್ಪ, ಪರ್ಮಿಷನ್ ಕೊಡ್ತಾ ಇಲ್ಲ. 1000 ಆಗಬೇಕದು. ಈಗ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ 500 ಜನ ಆಗ್ಬೋದು. ಸೊ ಟೋಟಲ್ ಆಗ 1000 ಜನ ಬೇಕು. ಸಬ್ಸ್ಕ್ರೈಬ್ ಯಾಕೆ ಮಣ್ಣು ಫುಲ್ ಹಾಕ್ಬಿಡು, ತೆಳ್ಳೋ ಮಣ್ಣು ಇದಿರ್ಬೇಕು. ಆ ಕಡೆ ಎಲ್ಲ ಐತಲ್ಲ ತೆಳ್ಳೋದು ಫುಲ್ ಇಲ್ಲ ಕಣ ಹಾಕಿ ಆ ಸುತ್ತಲೂ ಹಿಂಗೆ ಮಾಡ್ಬಿಡು. ನೀರು ತೊಗೊಂಬಿಟ್ಟ, ನೀರು ಹೇಳಿದ್ನಲ್ಲ ಹಸಿ ನೀರು ಅದು ನೆಟ್ಬಿಟ್ಟು ಬಾ, ಆಮೇಲೆ ಕಾಲ್ಗೆಲ್ಲ ಚುಸ್ತು. ಅಷ್ಟೇ ಬಮ್ಮ ಬರೋ ಹೇಳಿದ್ರು ಬ್ರೋ, ಬಾ ನರಸಿಂಹ ಒಂದು ಸೈಡ್ ಕಾಲ್ಗೆಲ್ಲ ಕಚ್ತು. ಇಲ್ಲ ಅಲ್ಲಿ ರೆಕಾರ್ಡ್ ಆಗ್ತೈತೆ. ಅದ ಇಲ್ಲ ಸರ್ ಅವನ ಕೈ ಹರೀಶ್ ಅವನ ಕೈ ಲೋಕಲ್ ಅವರು ಗೊತ್ತಿಲ್ಲ, ಲೋಕಲ್ ಅವರು ಬಿಚ್ಚಕ್ಕಾಗಲ್ಲ. ಈಗ ಹೇಳ್ತಾರಂತ ಕೇಳೋಣ, ಏನೋ ಗೊತ್ತಿಲ್ಲ ರೂಲ್ಸ್. ಕಲ್ ಜವಾಬ್ದಾರಿ ನೆಕ್ಸ್ಟ್ ದೊಡ್ಡದಾಗಿರ್ಬೇಕು. ಸ್ವಲ್ಪ ಅಲ್ಲ ಜಾಸ್ತಿ ಆಗುತ್ತೆ, ಮುಚ್ಚು ಸ್ವಲ್ಪ ಎಲ್ಲ ಜಾಸ್ತಿ ಆಗುತ್ತೆ. ಮಂಟಿಗೆ ಒಂಚೂರದು ಹಳ್ಳ ಇರ್ಬೇಕು, ಹಳ್ಳ ಇದ್ದಷ್ಟು ಸ್ವಲ್ಪ ನೀರು ಕುಡಿಯೋಕೆ ಬೇಡ ಭೂಮಿಲಿ. ಬೇರೆ ಕುಟ್ಕೊಳ್ಳೋದು ಹಳ್ಳಕ್ಕಿದ್ರೆ ಇಲ್ಲ, ಮೇಲಿದ್ರೆ ಬಂದ್ಬಿಡ್ತದೆ. ಬಿಡು ನೀರು ಯಾವ ತಗೋಬೇಡ.
ಅದಕ್ಕೆ ಬರಲಾ? ಬನ್ನಿ ಬ್ರದರ್, ಇಲ್ಲಿ ಬನ್ನಿ. ನೀರು ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ಸುಮ್ಮ. ಸಾಕು ಸುತ್ತು. ನೀರು ತರೋ ತನಕ ಹಿಂಗೆ ಮಾಡ್ತಿರೋ ಸ್ವಲ್ಪ ಹೊತ್ತು. ಇಲ್ಲೇ ತಗೋಬೋದು. ಯಾರಲ್ಲಿ ಕೊಡ್ತಿದ್ದೀರೋ? ಹರೀಶ್ ಯಾರ್ದ ಇದು? ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ನಮಗೆ ಸಪೋರ್ಟ್ ಮಾಡಿ. ಅಲ್ಲ ಇದೇ ಥರ ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನ ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ ನಾವು. ತೊಗೊಂಡ್ಬರ್ಬೇಕು. ಹಿಂಗಾಕು ಮಗ. ಸೊ ಇದೇ ಥರ ಎಲ್ಲರೂ ಆದಷ್ಟು ತಮ್ಮ ಮನೇಲಿ ಅಟ್ಲೀಸ್ಟ್ ಒಂದು ಗಿಡ ಅಥವಾ ಒಂದು ಪಾಟನ್ನು ಇಟ್ಕೊಳ್ಳಿ. ಸೊ ನಮ್ಮ ಪರಿಸರನ ನಮ್ಮ ನೈಸರ್ಗಿಕವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಅಭಿಯಾನಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ರಿಗೂ, ಹಾಗೆ ಬೆಂಬಲ ಕೊಟ್ಟ ನನ್ನ ಎಲ್ಲ NSS ತಂಡಕ್ಕೂ ಹಾಗೂ ನಮ್ಮ ಬೆಂಬಲಿಗರಿಗೆ, ಇಲ್ಲಿರೋ ನನ್ನ ಟೀಮ್ಮೇಟ್ಸ್ಗೆ ಎಲ್ರಿಗೂ ಧನ್ಯವಾದ. ಹೀಗೆ ಮುಂದೆ ಹೊಸ ಅಭಿಯಾನ ಜೊತೆಗೆ ನಿಮ್ಮ ಜೊತೆ ಬರ್ತೀವಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ಗೆ ನೆರಳು ಸೇವಾ ಸಮಿತಿ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದ.